ವೆಲ್ಕಮ್ ಟು ಸುಮ ಕಿರಣ್ಗೆ ಸ್ವಾಗತ. ಸೊ ನಾನಿವತ್ತು ಬಂದುಬಿಟ್ಟು ಹ್ಯಾಂಗರಿಂದ ನಾವು ಹ್ಯಾಂಗರಿಂದ ಯಾವ ಥರ ಟಿಪ್ಸನ್ನ ಯೂಸ್ ಮಾಡಬಹುದು, ಪ್ಲೇಸನ್ನು ಯಾವ ಥರ ಯೂಸ್ ಮಾಡಬಹುದು ಅಂತೇಳಿ, ಬರೀ ಹ್ಯಾಂಗರ್ ಅಷ್ಟೇ ಅಲ್ಲ, ಹಾಗೆ ಛತ್ರಿ ಕೂಡ ಯೂಸ್ ಮಾಡಿಕೊಂಡು ಕೆಲವೊಂದು ಟಿಪ್ಸನ್ನು 3 or 4 ಟಿಪ್ಸನ್ನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಯಾರು ಕೂಡ ಇಲ್ಲಿ ಸ್ಕಿಪ್ ಮಾಡಿದೆ ಪ್ಲೀಸ್ ಫುಲ್ ವಿಡಿಯೋ ನೋಡಿ, ಹಾಗೆ ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಈ ಒಂದು ಟಿಪ್ಸ್ ಅಂತ. ಸೊ ನೋಡ್ತಾ ಇರ್ಬೋದು ನೀವು, ನಾನು ಒಂದು ಹ್ಯಾಂಗರ್ ತೊಗೊಂಡಿದ್ದೀನಿ ಓಕೆನಾ, ಒಂದು ಹ್ಯಾಂಗರಲ್ಲಿ. ಸೊ ಈ ಥರನ ಒಂದು ಮೆಟಲ್ ಬಳೆನ ಕಟ್ತಾ ಹೋಗ್ತೀನಿ. ಸೊ ಇನ್ನು ಮೆಟಲ್ ಬಳೆ ಅಂತ ಹೇಳಿದಾಗ ಸೊ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಸೊ ನಾವು ಯೂಸ್ ಮಾಡೋದಿಲ್ಲ ಆ ಥರ ಒಂದು ಮೆಟಲ್ ಬಳೆನ ತೊಗೊಂಡ್ಬಿಟ್ಟು ನಾನು ಫುಲ್ ಆ ಥರ ಹ್ಯಾಂಗರಿಗೆ ಕಟ್ತಾ ಹೋಗ್ತೀನಿ. ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳಿದರೆ, ಮಳೆಗಾಲದಲ್ಲಿ ಬೇಗ ಬಟ್ಟೆ ಒಣಗೋದಿಲ್ಲ ಒಂದು. ಸೊ ಹಾಗೆ ಪ್ಲೇಸ್ ಇಲ್ಲ ಅಂತ ಹೇಳಿದಾಗ ನಾವು ಯಾವ ಥರ ಟಿಪ್ಸ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಪ್ಲೀಸ್ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನೋಡಿ, ಈಗ ನಾನು ಹ್ಯಾಂಗರ್ ಪೂರ್ತಿನ ನಾನು ಮೆಟಲ್ ಬಳೆನ ಈ ಥರ ಕಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಹ್ಯಾಂಗರಿಗೆ ಮೆಟಲ್ ಬಳೆನ ಈ ಥರ ಕಟ್ಟಿದ್ದೀನಿ ಅಂತೇಳಿ. ಸೊ ಈ ಥರ ಕಟ್ಟೋದ್ರಿಂದ ನಮಗೆ ಪ್ಲೇಸು ಉಳಿಯುತ್ತೆ ಓಕೆನಾ. ನೋಡಿ ಈ ಥರ ಒಂದೇ ಒಂದು ಹ್ಯಾಂಗರಿಂದ ಎಷ್ಟು ಸುಮಾರು ಒಂದು 5 or 6 ಹ್ಯಾಂಗರ್ ತನಕ ನಾವು ಹಾಕ್ಬೋದು. ಬಟ್ ಮಳೆಗಾಲದಲ್ಲಿ ಬಟ್ಟೆನ ಹತ್ತ ಹಾಕಿಬಿಟ್ಟು ನಮಗೆ ತುಕ್ಕಿಡಿಯೋದಾಗಲಿ ಅಥವಾ ಸ್ಮೆಲ್ ಬರೋದಾಗಲಿ ಆಗುತ್ತೆ. ಹಾಗಾಗಿ ಈ ಥರ ಒಂದು ಹ್ಯಾಂಗರಲ್ಲಿ ಸುಮಾರು ಹ್ಯಾಂಗರ್ನ ಹಾಕಿಬಿಟ್ಟು ಗಾಳಿಗೆ ತುಂಬ ಚೆನ್ನಾಗಿ, ನೋಡಿ ಈ ಥರ ಹ್ಯಾಂಗರ್ ಹಾಕಿಬಿಟ್ಟು ಗಾಳಿಗೆ ತುಂಬ ಚೆನ್ನಾಗಿ ಒಣಗುತ್ತೆ ಬಟ್ಟೆಗಳು. ಸ್ಮೆಲ್ ಆಗಲಿ ಹಾಗೆ ಬೂಸ್ಟ್ ಬರೋದಾಗಲಿ ಆ ಥರ ಆಗೋದಿಲ್ಲ. ಈ ಥರ ಒಂದು ಟಿಪ್ಸನ್ನ ನೀವು ಕೂಡ ಯೂಸ್ ಮಾಡ್ಬೋದು. ಮಳೆಗಾಲದಲ್ಲಿ ನಮಗೆ ಬಟ್ಟೆ ಒಣಗೋದಕ್ಕೆ ಪ್ಲೇಸ್ ಇಲ್ಲ ಅಂದಾಗ ಸುಮಾರು ನಮಗೆ ಇರಿಟೇಟ್ ಅನಿಸುತ್ತೆ, ಬಟ್ಟೆ ಒಣಗಿಸೋದೇ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ಒಂದು ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ. ಸೊ ನೋಡಿ ಈ ಥರ. ಮತ್ತು ನೀವು ಅನ್ಕೋಬೋದು ಸೊ ಬಟ್ಟೆ ಬೀಳತ್ತಾ ಇಲ್ವಾ ಅಂತ ಹೇಳಿ. ಬಟ್ಟೆ ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ. ಸೊ ನೆಕ್ಸ್ಟ್ ನೋಡಿ, ನಾನು ಯಾವ ಥರ ಇದು ಹ್ಯಾಂಗರ್ನ ಹಾಕಿದ್ಮೇಲೆ ಅಲ್ಲಾಡಿಸ್ತೀನಿ. ಸೊ ಬಟ್ಟೆನ ತುಂಬ ಮೂಮೆಂಟ್ ಮಾಡಿಸ್ತೀನಿ ಓಕೆನಾ. ಅದು ಯಾವಾಗಲೂ ಕೂಡ ಬೀಳೋದಿಲ್ಲ. ನಾನು ತುಂಬ ಚಿಕ್ಕ ಬಟ್ಟೆ ಹಾಕಿದ್ದೀನಿ ಅಂತಲ್ಲ, ನೀವು ಕೂಡ ದೊಡ್ಡ ದೊಡ್ಡ ಬಟ್ಟೆನೂ ಹಾಕ್ಬೋದು, ಆ ಥರ ಯೂಸ್ ಮಾಡಬಹುದು. ನೋಡ್ತಾ ಇರ್ಬೋದು ನಾನು ಯಾವ ಥರ ಶೇಕ್ ಮಾಡ್ತೀನಿ. ಸೊ ಹಾಗಾದರೂ ಕೂಡ ಅವು ಬಟ್ಟೆ ಕಾಲ್ಚಿ ಬೀಳೋ ಚಾನ್ಸೇ ಇಲ್ಲ. ಈ ಥರ ಎಲ್ಲಾದರೂ ನೀವು ಬಟ್ಟೆನ ಯೂಸ್ ಮಾಡ್ಬೋದು, ಅಥವಾ ಮನೆ ಒಳಗೆ ಒಂದು ಕಿಟಕಿಗೆ ನೇತಾಕ್ಬಿಟ್ಟು ಫ್ಯಾನ್ ಆದರೂ ಹಾಕ್ಬೋದು. ನೋಡಿ ಈ ಥರ ಓಕೆ. ಸೆಕೆಂಡ್ ಟಿಪ್ಸ್ ಬಂದುಬಿಟ್ಟು ಅದೇ ಸೇಮ್ ಬಳೆನೆಯ ಈ ಥರ ಮಾಡಿದ್ದೀನಿ ಓಕೆನಾ. ಈ ಥರ ಸೇಮ್ ಬಳೆಯಲ್ಲಿ ಸೊ ನಾನು ವೇಲನ್ನು ಈ ಥರ ಒಂದೊಂದು ಬಳೆಗೆ ಈ ಥರ ಹಾಕ್ಕೊಂಡಿದ್ದೀನಿ. ನಮಗೆ ಪ್ಲೇಸ್ ಇಲ್ಲ ಅಂದಾಗ, ನಮಗೆ ಕಬೋರ್ಡಲ್ಲಿ ಪ್ಲೇಸ್ ಇಲ್ಲ ಅಥವಾ ಅಲ್ಲಿ ಇಲ್ಲಿ ಮಡಚಿಟ್ಟಿದ್ದೀನಿ ಅಂತ ಹೇಳಿದಾಗ ಈ ಥರ ದುಪ್ಪಟ್ಟನ್ನು ಈ ಥರ ಹಾಕೋದ್ರಿಂದ ಪ್ಲೇಸು ಕೂಡ ಸೇವ್ ಆಗುತ್ತೆ, ಹಾಗೆ ನೋಡೋದಕ್ಕೂ ಕೂಡ ತುಂಬ ಹೈ ಲುಕ್ ಕಾಣಿಸುತ್ತೆ. ಹಾಗೆ ನಾವು ಎಲ್ಲಿಗಾರ ಹೊರಗಡೆ ಹೋಗಬೇಕು ಅಂದಾಗ ನಮಗೆ ದುಪ್ಪಟ್ಟ ಸಿಗಲ್ಲ ಅಂತ ಹೇಳಿದಾಗ ಬೇಗ ತೊಗೊಂಡು ಈ ಥರ ಯೂಸ್ ಮಾಡಬಹುದು, ಬೇಗ ಕಣ್ಣಿಗೆ ಕಾಣಿಸುತ್ತೆ. ನೆಕ್ಸ್ಟ್ ಈ ಥರ ನೋಡಿ, ಥರ್ಡ್ ಟಿಪ್ಸ್ ಬಂದುಬಿಟ್ಟು ಈ ಥರ ಛತ್ರಿ ಓಕೆ. ಛತ್ರಿಯಿಂದ ನಾವು ಸುಮಾರು ಬಟ್ಟೆನ ಒಣಗಿಸ್ಬೋದು ಮಳೆಗಾಲದಲ್ಲಿ. ಈ ಒಂದು ಟಿಪ್ಸ್ ಯಾರಿಗೆ ಗೊತ್ತಿರುತ್ತೆ ಅಥವಾ ಗೊತ್ತಿಲ್ಲ ಪ್ಲೀಸ್ ಒಂದು ಕಮೆಂಟ್ ಹಾಕಿ, ಹಾಗೆ ಲೈಕ್ ಮಾಡಿ. ನೋಡಿ ಈ ಥರ ಒಂದು ಛತ್ರಿ ತೊಗೊಂಡ್ಬಿಟ್ಟು ಯಾವ ಥರ ಬಟ್ಟೆನ ನಾನು ಒಣಗಿಸ್ಬೋದು. ಮಕ್ಕಳು ಬಟ್ಟೆ ಆಗಿರಬಹುದು ಅಥವಾ ನಮ್ಮದೇ ಬಟ್ಟೆಗಳನ್ನ ಯಾವ ಥರ ಎಮರ್ಜೆನ್ಸಿಗೆ ಬೇಕಾಗಿರುತ್ತೆ ನಮಗೆ ಬಟ್ಟೆ ಒಣಗಿಸೋದಕ್ಕೆ ಆಗ್ತಾ ಇರಲ್ಲ, ಬಿಸಿಲಿರೋದಿಲ್ಲ ಅಂದಾಗ ಈ ಥರ ಬಟ್ಟೆನ ಬೇಗ ಯಾವ ಥರ ಒಣಗಿಸ್ಬೋದು ಅಂತ ಟ್ರಿಕ್ಸ್ ಓಕೆನಾ. ಈ ಥರ ಛತ್ರಿನ ಒಂದು ಮೊಳೆ ಓಕೆ ಹಗ್ಗಕ್ಕಾದರೂ ಹಾಕ್ಬೋದು, ಕಟ್ಟಿ ನೇತಾಕಿ ನೋಡಿ ಈ ಥರ ಅಗಲಿಸ್ಕೊಂಡ್ಬಿಟ್ಟು ಸೊ ನಾವು ಪೂರ್ತಿಯಾಗಿ ಸುತ್ತ ಬಟ್ಟೆನ ಈ ಥರ ಹಾಕ್ತಾ ಹೋಗ್ಬೋದು. ನೀವು ಹೊರಗಡೆ ಪ್ಲೇಸ್ ಇತ್ತು ಅಂತ ಹೇಳಿದರೆ ಹೊರಗೇ ಈ ಥರ ಮಾಡಿ, ಪ್ಲೇಸ್ ಇಲ್ಲ ಹೊರಗಡೆ ಅಂತ ಹೇಳಿದರೆ ಒಳಗೇ ಒಂದು ಕಿಟಕಿಗೆ ಆದರೂ ಯಾವುದಕ್ಕಾದ್ರೂ ಹಾಕಿಬಿಟ್ಟು ಸೊ ಆ ಥರ ಬಟ್ಟೆನ ಒಣಗಿಸ್ಬೋದು. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನೋಡಿ, ಉಕ್ಸ್ಗಳು ಅಲ್ಲಿ ಇಲ್ಲಿ ಬಿದ್ದಿರ್ತವೆ ಅಲ್ವಾ, ಆ ಉಕ್ಸನ್ನು ನಾವು ಬಟ್ಟೆ ಹೊಲಿಯುವಾಗ ತುಂಬ ಇರಿಟೇಟ್ ಮಾಡುತ್ತೆ. ಒಂದು ಉಕ್ಸ್ ತೊಗೊಳಕ್ಕೆ ಹೋದರೆ ಅಲ್ಲಿ ಇಲ್ಲಿ ಬಿದ್ದೋಗುತ್ತೆ. ಸೊ ನೋಡಿ ಅಯಸ್ಕಾಂತ ಓಕೆ, ಅಯಸ್ಕಾಂತದಲ್ಲಿ ಈ ಥರ ಅಂಟಿಸಿದರೆ ಓಕೆ, ಮ್ಯಾಗ್ನೆಟಿಗೆ ಈ ಥರ ಹಾಕಿದರೆ ಸಾಕು, ಎಲ್ಲವೂ ಕೂಡ ತುಂಬ ಅಟ್ರ್ಯಾಕ್ಟ್ ಆಗಿಬಿಡ್ತವೆ. ಮ್ಯಾಗ್ನೆಟು ತುಂಬ ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ, ಹಾಗೆ ಹಿಡ್ಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಹಾಗಾಗಿ ಈ ಥರ ಒಂದು ಟ್ರಿಕ್ಸ್ ಯಾರಿಗೆಲ್ಲ ಗೊತ್ತಿರುತ್ತೆ ಇಲ್ಲ, ನನಗೆ ಗೊತ್ತಿಲ್ಲ ಓಕೆನಾ. ಬಟ್ ಗೊತ್ತಿಲ್ಲ ಅಂದರಿಗೆ ಯೂಸ್ ಆಗುತ್ತೆ. ಪ್ಲೀಸ್ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ ಈ ಥರ ಎಷ್ಟು ಅಟ್ರಾಕ್ಟಿವ್ ಆಗಿ ತುಂಬ ಅಂಟ್ಕೊಳ್ಳುತ್ತೆ ಅಂತ ಹೇಳಿ ಮ್ಯಾಗ್ನೆಟಿಗೆ. ಟೈಲರ್ಸ್ಗಳು ಇದರಿಂದನೇ ತುಂಬ ಬೇಸತ್ತೋಗಿರ್ತಾರೆ. ಅಲ್ಲೊಂದು ಉಕ್ಸ್ ಬೀಳೋದು, ಇಲ್ಲೊಂದು ಬಿದ್ದಿರುತ್ತೆ, ಹಾರಿಸ್ಕೋಬೇಕು. ಕೆಲವೊಂದು ಟೈಮಲ್ಲಿ ತುಂಬ ಬ್ಯುಸಿ ವರ್ಕಲ್ಲಿ ಇರ್ತಾರೆ. ಆ ಥರ ಅಂದಾಗ ಆ ಥರ ಯೂಸ್ ಮಾಡ್ಕೋಬೋದು ಮ್ಯಾಗ್ನೆಟನ್ನು.
ನೋಡಿ ನೀವು ನೆಕ್ಸ್ಟ್ ಬಳೆನ ನಾನು ಆಗಲೇ ಹಾಗೆ ಲೈನಲ್ಲಿ ಕಟ್ಟಿದ್ದೆ. ಈಗ ಬಂದುಬಿಟ್ಟು ಉದ್ದ ಕಟ್ತಾ ಇದ್ದೀನಿ. ಓಕೆನಾ, ಈ ಥರ ಉದ್ದ ಕಟ್ಟೋದ್ರಿಂದ ಯಾವ ಥರ ಯೂಸ್ ಆಗುತ್ತೆ, ಏನೆಲ್ಲ ನಾವು ಬಟ್ಟೆನ ಹೇಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ, ಬಟ್ ಗೆಸ್ ಮಾಡಿ ಕಮೆಂಟ್ ಹಾಕಿ ನಾನು ಯಾವ ಥರ ಗೆಸ್ ಮಾಡ್ತಿದ್ಯಾ ಅಂತ ನಿಮಗೊಂದು ಐಡಿಯಾಸ್ ಇದ್ದರೆ. ಈ ಥರ ಕಟ್ಟೋದ್ರಿಂದ ಯಾವ ಥರ ಬಟ್ಟೆ ನಾನು ಒಣಗಾಕ್ಬೋದು, ಇದರಲ್ಲಿ ಒಣಗಾಕೋದೆಲ್ಲ ಯೂಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿದ್ದರೆ ಗೆಸ್ ಮಾಡಿ. ಇದಕ್ಕೆ ನಾನು ಟೇಪ್ ಆದರೂ ಹಾಕ್ಕೋಬೋದು, ಬಟ್ ನಾನು ದೊಡ್ಡದಾಗಿ ಇದನ್ನು ಕಟ್ಕೊಂಡಿದ್ದೀನಿ, ದಾರ ಕಟ್ಕೊಂಡಿದ್ದೀನಿ ಆಯಿತಾ. ಅದನ್ನು ತುಂಬ ಗಟ್ಟಿಯಾಗಿ ಚಿಕ್ಕದಾಗಿ ಕೂಡ ಕಟ್ಕೋಬೋದು, ಬಟ್ ನಾನು ದಪ್ಪ ದಾರ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಕಟ್ಕೊಂಡಿದ್ದೀನಿ. ಇದರಿಂದ ಯಾವ ಥರ ಟ್ರಿಕ್ಸ್ ಎಲ್ಲ ಯೂಸ್ ಮಾಡ್ಬೋದು ಅಂತ ನೀವೇ ನೋಡಿ. ಈ ಥರ ನೇತು ಹಾಕ್ಬಿಟ್ಟು ಓಕೆ, ನಿಮ್ಮ ಕಬೋರ್ಡಿಗಾಗಿರ್ಬೋದು ಅಥವಾ ಎಲ್ಲಾದರೂ ಪ್ಲೇಸ್ ಒಂದು ಮೊಳೆ ಇದ್ದರೆ ಅಲ್ಲಿ ಈ ಥರ ನೇತು ಹಾಕ್ಬಿಟ್ಟು ಸ್ಮಾಲ್ ಕರ್ಚಿಪ್ ಇರುತ್ತೆ ಅಲ್ವಾ ನಿಮ್ಮ ಮನೆಯಲ್ಲಿ. ಕರ್ಚಿಪ್ ಯಾವುದಾದ್ರೂ ಸ್ಮಾಲ್ ಕರ್ಚಿಪ್ ಇದ್ದರೆ ಈ ಥರನ ಓಕೆ, ಒಂದೊಂದು ಕರ್ಚಿಪ್ಪನ್ನು ಈ ಥರ ನೇತು ಹಾಕೋದ್ರಿಂದ ನಮಗೆ ಬೇಗ ಸಿಗತ್ತೆ. ಎಲ್ಲಿಗಾರ ಹೊರಗಡೆ ಹೋದಾಗ ಈ ಥರ ಕರ್ಚಿಪ್ಪು ಬೇಗ ಸಿಗತ್ತೆ, ನೋಡ್ತಾ ಇರ್ಬೋದು. ಒನ್ ಬೈ ಒನ್ನು ಅವಾಗ ಹಾಕಿದ್ದೀನಿ. ಓಕೆನಾ, ನೋಡಿ ಎಷ್ಟು ಪ್ಲೇಸ್ ಉಳೀತು, ಹಾಗೆಯೇ ಕೂಡ ಎಷ್ಟು ಹೈ ಲುಕ್ಕಾಗಿ ಕಾಣಿಸ್ತಾ ಇದೆ. ಹಾಗೆ ನಾವು ಒಂದು ಈ ಥರ ಮಾಡಿದ್ದೀವಿ ಮನೆಯಲ್ಲಿ ಒಂದು ಏನೋ ಕ್ರಿಯೇಟಿವಿಟಿಯಾಗಿ ಮಾಡಿದ್ದೀವಿ ಅಂದರೆ ನಮಗೂ ಕೂಡ ಖುಷಿ ಆಗುತ್ತೆ. ಹೀಗೆ ಇದೇ ಥರ ನೋಡ್ತಾ ಇರಿ. ನೆಕ್ಸ್ಟು ಟಿಪ್ಸಿಗಾಗಿ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.